ಇವತ್ತು ದೇಶದ ಜನರಿಗೆ ಡಬಲ್ ಸಂಭ್ರಮ ಇದೆ. ಕೇಂದ್ರ ಭರ್ಜರಿ ಗಿಫ್ಟ್ ಅನ್ನ ಕೊಟ್ಟಿದೆ. ದಸರಾ ಖುಷಿ ಜೊತೆಗೆ ಕೇಂದ್ರದಿಂದ ಉಳಿತಾಯದ ಉತ್ಸವ ಕೂಡ ನಡೆದಿದೆ. ಅಂದ್ರೆ ಇಂದಿನಿಂದ ಜಿಎಸ್ಟಿ ಬಿಗ್ ರಿಲೀಫ್ ಸಿಕ್ಕಿದ್ದು ಕೇಂದ್ರ ಜಿಎಸ್ಟಿಯ ಭಾರ ಇಳಿಸಿದೆ. ಹೀಗಾಗಿ ಜನ ಕೂಡ ಫುಲ್ ಖುಷಿಯಾಗಿದ್ದಾರೆ. ಟಿವಿ9 ಒಟ್ಟಿಗೆ ಮಾತನಾಡಿದ್ದಾರೆ ಜನ ಕೂಡ. ಏನೇನು ಹೇಳಿದ್ರು ಬನ್ನಿ ನೋಡೋಣ. ಜನಸಾಮಾನ್ಯರಿಗೆ ಹಿಂದಿನ ಜಿಎಸ್ಟಿಯಿಂದ ತುಂಬ ಹೊರೆ ಆಗ್ತಾ ಇತ್ತು. ಇವತ್ತು ದಸರೆಯ ಕಾಣಿಕೆಯಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಮತ್ತು ಹಣಕಾಸು ಸಚಿವರು ಅನೇಕ ಜಿಎಸ್ಟಿ ದರಗಳನ್ನು ಕಡಿತ ಮಾಡಿರ್ತಕ್ಕಂಥದ್ದು ಜನತೆಗೆ ಭಾಳ ಒಳ್ಳೆಯದಾಗ್ತಾ ಇದೆ. ಒಟ್ಟಾರೆಯಾಗಿ ಜಿಎಸ್ಟಿಯನ್ನು ಕಡಿತ ಮಾಡುವುದರ ಮೂಲಕ ಜನರ ಹೊರೆಯನ್ನು ಇಳಿಸಿದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿಜಿಯವರಿಗೆ ತುಂಬ ಹೃದಯದ ಅಭಿನಂದನೆ. ಸರ್, ಈಗ ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿಮೆ ಮಾಡಿರ್ತಕ್ಕಂಥದ್ದು ರೈತರಿಗೆ ಉಪಕಾರವಾಗಿದೆ. ಅಂದರೆ ಈ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಂತ್ರೋಪಕರಣಗಳೆಲ್ಲವೂ ಕೂಡ 12% 25% ಕಡಿಮೆ ಆಗಿರ್ತಕ್ಕಂಥದ್ದು ನಮ್ಮ ರೈತರಿಗೆಲ್ಲರೂ ಕೂಡ ಒಂದು ಸಂತೋಷದಾಯಕವಾಗಿರ್ತಕ್ಕ. ಇವತ್ತು ಸಾಮಾನ್ಯ ಜನರಿಗೂ ಸಮೇತ ಅನುಕೂಲ ಆಗೋ ರೀತಿಯಲ್ಲಿ 375 ವಸ್ತುಗಳ ಬೆಲೆಯನ್ನು ಇವತ್ತು ಕಮ್ಮಿ ಮಾಡಿದ್ದಾರೆ. ಇದರಿಂದ ಬಡವರಿಗೆ, ಸಾಮಾನ್ಯ ವರ್ಗದ ಜನರಿಗೆ ಭಾಳ ಅನುಕೂಲ ಆಗುತ್ತೆ. ದಿನನಿತ್ಯ ವಸ್ತುಗಳು ಬಳಸುವಂಥ ಪದಾರ್ಥಗಳ ಬೆಲೆಯನ್ನು ಇವತ್ತು ರಿಯಾಯಿತಿ ದರದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ನಾವು ಕೇಂದ್ರ ಸರ್ಕಾರಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ತಡವಾಗಿ ಆದರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಈಗ ಜಿಎಸ್ಟಿ ದರಗಳನ್ನು ಇಳಿಸಿರ್ತಕ್ಕಂಥದ್ದು ಸಾರ್ವಜನಿಕರ ದೃಷ್ಟಿಕೋನದಿಂದ ತುಂಬ ಉತ್ತಮವಾದಂಥ ಬೆಳವಣಿಗೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಇವತ್ತಿನ ದಿನ ಈ ದರಗಳನ್ನು ಕಡಿಮೆ ಆಗುವಂಥದ್ದು ಜಿಎಸ್ಟಿ ಕಾರಣಕ್ಕೋಸ್ಕರ ಕಡಿಮೆ ಆಗುವಂಥದ್ದು ಏನಿದೆ ಒಂದು ಒಳ್ಳೆಯ ಬೆಳವಣಿಗೆ. ಮತ್ತು